ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ. ಕೂಡು ಕುಟುಂಬದ ಕಥೆಯ ಮುಂದುವರೆದ ಭಾಗ. 9 ಮಕ್ಕಳಲ್ಲಿ 8 ಮಕ್ಕಳಿಗೆ ಮದುವೆ ಆಗುತ್ತದೆ. ಕೊನೆಯ ಮಗಳಿಗೆ ಮದುವೆಯ ವಯಸ್ಸು ಬಂದಿರುವುದಿಲ್ಲ. ಹೀಗೆ ಕೆಲ ವರ್ಷಗಳು ಕಳೆದವು. ಎಂತಹ ಕಾಕತಾಳಿಯೋ ಗೊತ್ತಿಲ್ಲ. 4 ಗಂಡು ಮಕ್ಕಳಲ್ಲಿ 3 ಮಕ್ಕಳಿಗೆ ತಲಾ 3 ಮಕ್ಕಳು ಹಾಗೂ ಕೊನೆಯ ಮಗನಿಗೆ 1 ಗಂಡು 1 ಹೆಣ್ಣು ಮಕ್ಕಳಿರುತ್ತಾರೆ. ಎಲ್ಲರಿಗೂ ಮಕ್ಕಳಾದ ನಂತರ ಕೂಡು ಕುಟುಂಬವನ್ನು ಒಡೆಯಲು ನಿರ್ಧಾರ ಮಾಡುತ್ತಾರೆ. 4 ಜಡೆಗಳು ಒಂದೇ ಕಡೆ ಇರಲು ಸಾಧ್ಯವೇ ಹೇಳಿ? ಹಾಗೇ ಒಂದು ದಿನ 3ನೇ ಸೊಸೆ ಹಾಗೂ ಕೊನೆಯ ಮಗಳು ಬಟ್ಟೆ ಒಗೆಯಲು ಎತ್ತಿನ ಗಾಡಿಯಲ್ಲಿ ಬಟ್ಟೆ ತುಂಬಿಕೊಂಡು ಹೋಗಿರುತ್ತಾರೆ. ಅವರು ಬರುವಷ್ಟರಲ್ಲಿ 4 ಭಾಗವಾಗಿ ಬೇರೆ ಬೇರೆ ಆಗಿರುತ್ತಾರೆ. 3ನೇ ಸೊಸೆ ಬಂದು ನೋಡಿದಾಗ ಇವರ ಪಾಲಿಗೆ ಪಾತ್ರೆಗಳನ್ನೂ ಸಹ ಕೊಟ್ಟಿರುವುದಿಲ್ಲ. ಉಳಿದ ಸೊಸೆಯಂದಿರು ನಮ್ಮ ತವರು ಮನೆಯಿಂದ ಕೊಟ್ಟಿರುತ್ತಾರೆ ಎಂದು ಎಲ್ಲವನ್ನೂ ತೆಗೆದುಕೊಂಡಿರುತ್ತಾರೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂಬಂತೆ 3ನೇ ಮಗ, ಸೊಸೆ ಹಾಗೂ ಅವರ 3 ಮಕ್ಕಳು ಉಳಿದ ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡು ಜಮೀನಿನಲ್ಲಿ ಬಂದು ಗುಡಿಸಲನ್ನು ಹಾಕಿಕೊಂಡು ಇರುತ್ತಾರೆ. ಎಂತಹ ಕೆಟ್ಟ ಮನುಷ್ಯನಿಗೂ ಕೂಡ ಈ ಥರ ಕಷ್ಟ ಬರಬಾರದು. ಮಕ್ಕಳಿಗೆ ತೆಂಗಿನಕಾಯಿ ಚಿಪ್ಪಿನಲ್ಲಿ ಕಾಫಿ ಹಾಗೂ ನೀರು ಕುಡಿಯಬೇಕಿತ್ತು. ಅಲ್ಲಿಯೇ ಸಿಗುತ್ತಿದ್ದ ಬಾಳೆ ಎಲೆ ಉಪಯೋಗಿಸಿ ಊಟ ತಿಂಡಿ ಮಾಡಬೇಕಿತ್ತು. ಇದನ್ನು ನೋಡಿದ 3ನೇ ಸೊಸೆಯ ಅಮ್ಮ 3 ಮೊಮ್ಮಕ್ಕಳಲ್ಲಿ 1 ಹೆಣ್ಣು ಮಗುವನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿ ಸಾಕುತ್ತಾರೆ. ಇನ್ನೊಬ್ಬ ಕೊನೆಯ ಗಂಡು ಮಗುವನ್ನು 9 ಜನ ಮಕ್ಕಳಲ್ಲಿ 3ನೇ ಅಕ್ಕ ಕರೆದುಕೊಂಡು ಹೋಗಿ ಅಲ್ಲೇ ಓದಿಸುತ್ತಾರೆ. ಮುಂದುವರಿಯುತ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.